ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತ ಹೆಣ ಆಗಿದೆ ಅಂತ ಹೇಳಿ ಗೋವಿಂದ ಕಾರಜೋಳ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಧಿಕಾರಕ್ಕಾಗಿ ರಣಹದ್ದುಗಳ ತರ ಕಚ್ಚಾಡ್ತಾ ಇದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನು ನೀಡಿದ್ದಾರೆ. ಸಿದ್ದು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ, ದಲಿತರು ಸಿಎಂ ಆಗಬೇಕು ಅಂತ ಮೀಟಿಂಗ್ ಮಾಡ್ತಾರೆ, ಆಡಳಿತ ಅನ್ನುವಂಥದ್ದು ಸುಗಮವಾಗಿ ನಡೀತಾ ಇಲ್ಲ ಅಂತ ಹೇಳಿ ಕಾರಜೋಳ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ. ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ರೀತಿ ಗೌಡ್ರು ಒಂದು ಕಡೆ, ಲಿಂಗಾಯತರು ಒಂದು ಕಡೆ, ದಲಿತರು ಒಂದು ಕಡೆ 3 ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಆಡಳಿತದ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಸರ್ಕಾರ ಅನ್ನೋದು ಒಂದು ಸತ್ತ ಹಣ ಆಗಿದೆ. ರಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತ ಹೆಣ ಆಗಿದೆ ಅಂತ ಹೇಳಿ ಗೋವಿಂದ ಕಾರಜೋಳ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಧಿಕಾರಕ್ಕಾಗಿ ರಣಹದ್ದುಗಳ ತರ ಕಚ್ಚಾಡ್ತಾ ಇದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನು ನೀಡಿದ್ದಾರೆ. ಸಿದ್ದು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ, ದಲಿತರು ಸಿಎಂ ಆಗಬೇಕು ಅಂತ ಮೀಟಿಂಗ್ ಮಾಡ್ತಾರೆ, ಆಡಳಿತ ಅನ್ನುವಂಥದ್ದು ಸುಗಮವಾಗಿ ನಡೀತಾ ಇಲ್ಲ ಅಂತ ಹೇಳಿ ಕಾರಜೋಳ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ದಲಿತರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿಯವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ. ಇದರ ಮಧ್ಯೆ ಲಿಂಗಾಯತರು ಕೂಡ ಪ್ರತ್ಯೇಕವಾಗಿ ಅವರು ಸಭೆ ಮಾಡಬೇಕಂತ ಆಲೋಚನೆ ಮಾಡಿದ್ವಿ ಅಂತ ಹೇಳ್ತಾರೆ. ಈ ರೀತಿ ಗೌಡ್ರು ಒಂದು ಕಡೆ, ಲಿಂಗಾಯತರು ಒಂದು ಕಡೆ, ದಲಿತರು ಒಂದು ಕಡೆ 3 ಗುಂಪಾಗಿ ಕುರ್ಚಿಗಾಗಿ ಬಡದಾಡ್ತಾ ಇದ್ದಾರೆ. ಇದು ಆಡಳಿತ ಸುಗಮವಾಗಿ ನಡೀತಾ ಇಲ್ಲ. ಆಡಳಿತದ ಕಡೆ ಯಾರ್ದು ಲಕ್ಷ್ಯ ಇಲ್ಲ. ಸರ್ಕಾರ ಅನ್ನೋದು ಒಂದು ಸತ್ತ ಹಣ ಆಗಿದೆ. ರಣಹದ್ದ ಥರ ಇವರು ಭ್ರಷ್ಟಾಚಾರ ಮಾಡಿ ಹರ್ಕೊಂಡು ತಿಂತಾರೆ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ? ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನ ಅಥವಾ ಪರಮೇಶ್ವರ್ ಅವರು ಶತ್ರುನ? ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು, ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ. ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದೀನಿ ಅಂತ ಒಪ್ಕೊಂಡಾರ. ನಾನು ನೋಡಿದಂಗೆ ಆನ್ಲೈನ್ ನ್ಯೂಸ್ದಲ್ಲಿ ಮತ್ತು ಪತ್ರಿಕೆಯಲ್ಲಿ, ಟಿ ವಿಯಲ್ಲಿ ನಾನು ನೋಡಿದಂಗೆ ಹಿ ಹ್ಯಾಸ್ ಅಕ್ಸೆಪ್ಟೆಡ್, ನಾನು ಶತ್ರು ಸಂಹಾರ ಯಾಗವನ್ನು ಮಾಡಿದ್ದೀನಿ ಅಂತ.
ಶತ್ರುಗಳು ಯಾರು? ಸಿದ್ದರಾಮಯ್ಯನವರ ಅಥವಾ ಪರಮೇಶ್ವರ್ ಅವರ ಅಥವಾ ಇನ್ಯಾರು? ಸ್ವಲ್ಪ ಇನ್ನು ಸಿಟಿ ರವಿಗೆ ಬೆದರಿಕೆ ಪತ್ರ ಬಂದಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಬೆದರಿಕೆ ಪತ್ರದ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸುವಂತಿಲ್ಲ ಅಂತ ಹೇಳಿದ್ದಾರೆ. ಸಿಟಿ ರವಿಗೆ ಈ ರೀತಿ ಲೆಟರ್ ವಿಚಾರವಾಗಿ ದೋಸ್ತಿ ನಾಯಕನ ಬೆನ್ನಿಗೆ ಕುಮಾರಸ್ವಾಮಿ ಅವರು ನಿಂತಿಲ್ಲ. ಪತ್ರದ ಬಗ್ಗೆ ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈ ಲೆಟರ್ ಬಗ್ಗೆ ಏನು ಮಾತಾಡಿದ್ದಾರೆ ಕೇಳಿ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಪತ್ರ ಆಗಿದ್ರೆ ಅದೆಲ್ಲ ಯಾರು ಅದನ್ನೇನು ಗಂಭೀರವಾಗಿ ತಗೋಬೇಕಾಗಿಲ್ಲ. ಎಲ್ಲ ಪ್ರಾಣ ಬೆದರಿಕೆ ಡಿಸಿಎಂ ಡಿಕೆ ಶಿವಕುಮಾರ್ ಶತ್ರು ಸಂಹಾರಕ್ಕಾಗಿ ಯಾಗ ನಡೆಸ್ತಾ ಇರೋ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ಗೆ ಶತ್ರು ಯಾರು? ಪರಮೇಶ್ವರ, ಸಿದ್ದರಾಮಯ್ಯ? ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಅಂತ ಹೇಳಿ ಜೋಶಿ ಅವರು ಹೇಳಿದ್ದಾರೆ. ಅವರ ಶತ್ರುಗಳು ಯಾರು ಅನ್ನೋದನ್ನ ಅವರೇ ಸ್ಪಷ್ಟಪಡಿಸಬೇಕು. ಡಿಕೆಶಿಗೆ ಸಿದ್ದರಾಮಯ್ಯ ಶತ್ರುನಾ ಅಥವಾ ಪರಮೇಶ್ವರ್ ಅವರು ಶತ್ರುನಾ? ಅವರ ಶತ್ರುಗಳು ಯಾರು ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಒಂದು ರೀತಿ ವ್ಯಂಗ್ಯದ ರೀತಿಯಲ್ಲಿ ಮಾತಾಡಿದ್ದಾರೆ. ಕೇಳೋಣ ಅವ್ರೇನು ಹೇಳಿದ್ದಾರೆ ಅಂತ. ಡಿಕೆ ಶಿವಕುಮಾರ್ ಅವರು ಶತ್ರುಗಳ ಸಂಹಾರ ಅಂತಂದರೆ ಅವರು ಯಾರು ಅವರಿಗೆ ಶತ್ರುಗಳು? ನನ್ನ ಪ್ರಕಾರವಾಗಿ ರಾಜಕಾರಣದಲ್ಲಿ, ಅಕಾರ್ಡಿಂಗ್ ಟು ಮೀ, ರಾಜಕಾರಣದಲ್ಲಿ ಯಾರೂ ಶತ್ರುಗಳಲ್ಲ. ನಾವು ಇದೇ ಸಮಾಜದಲ್ಲಿ ಇರೋರು, ಇದೇ ದೇಶದಲ್ಲಿ ಇರೋರು, ಇದೇ ರಾಜ್ಯದಲ್ಲಿ ಇರೋರು ಯಾರೂ ಶತ್ರುಗಳಲ್ಲಪ್ಪ. ನಮಗಂತೂ, ನಾನಂತೂ ಯಾರನ್ನೂ ಶತ್ರುಗಳಂತ ಭಾವಿಸಿಲ್ಲ, ನಮ್ಮ ಪಾರ್ಟಿಯವರು ಭಾವಿಸಿಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಭಾವಿಸಿಲ್ಲ. ನಾವು ಪ್ರತಿಸ್ಪರ್ಧಿ. ಯಾರು ಶತ್ರುಗಳು ಅನ್ನೋದು ಡಿ ಕೆ ಶಿವಕುಮಾರ್ ಅವರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸತ್ತ ಹೆಣ ಆಗಿದೆ ಅಂತ ಹೇಳಿ ಗೋವಿಂದ ಕಾರಜೋಳ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಧಿಕಾರಕ್ಕಾಗಿ ರಣ ಹದ್ದುಗಳ ತರ ಕಚ್ಚಾಡ್ತಾ ಇದ್ದಾರೆ ಅಂತ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಹೇಳಿಕೆಯನ್ನು ನೀಡಿದ್ದಾರೆ. ಸಿದ್ದು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ, ದಲಿತರು ಸಿಎಂ ಆಗಬೇಕು ಅಂತ ಮೀಟಿಂಗ್ ಮಾಡ್ತಾರೆ, ಆಡಳಿತ ಅನ್ನುವಂಥದ್ದು ಸುಗಮವಾಗಿ ನಡೀತಾ ಇಲ್ಲ ಅಂತ ಹೇಳಿ ಕಾರಜೋಳ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದಾರೆ, ರಣಹದ್ದುಗಳ ಥರ ಕಚ್ಚಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರೇ 5 ವರ್ಷ ಮುಂದುವರಿಬೇಕು ಅಂತ ಒಬ್ಬೊಬ್ಬರು ಹೇಳ್ತಾ ಇದ್ದಾರೆ. ದಲಿತರ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಪರಮೇಶ್ವರ್ ಮನೆಯಲ್ಲಿ ಸಭೆ ಕರೆದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮನೆಯಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾರೆ. ಇದರ ಮಧ್ಯೆ ಲಿಂಗಾಯತ